ನಮಸ್ಕಾರ. ನಾನು ಸಂತೆಬೆನ್ನೂರು ಫೈಜ್ ನಟರಾಜ್. ಸ್ನೇಹಿತರೆ, ಜಗತ್ತು ಹಲವು ಮಗ್ಗಲುಗಳಲ್ಲಿ ಸಾಗ್ತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ, ಹಣ, ಅಧಿಕಾರ, ಅಂತಸ್ತು, ಹೀಗೆ ಹಲವಾರು ಭಿನ್ನ ಅಭಿರುಚಿಗಳೊಂದಿಗೆ ಸಾಗ್ತಾ ಇರತಕ್ಕಂಥ ಜಗತ್ತಿನಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಲೆ ಇತ್ಯಾದಿ ಮನಃ ಪ್ರಫುಲ್ಲವಾಗುವಂತಹ ಅನೇಕ ವಿಚಾರಗಳಲ್ಲಿ ಅನೇಕ ಜನ ಸಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಸಹೃದಯರು ಕಾವ್ಯದ ಮೊರೆ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೊಂದು ಕವಿತೆಯನ್ನು ವಾಚನ ಮಾಡಲು ಇಷ್ಟಪಡ್ತೇನೆ. ಕನ್ನಡದ ಒಳ್ಳೆಯ ಕವಿಯತ್ರಿ KN ಲಾವಣ್ಯಪ್ರಭಾ ಅವರ ಸ್ಪರ್ಶಶಿಲೆ ಅನ್ನುವ ಕವನ ಸಂಕಲನದಿಂದ ಅದೇ ಶೀರ್ಷಿಕೆಯ ಒಂದು ಕವಿತೆಯನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ. ದಯವಿಟ್ಟು ಆಲಿಸಿ. ಪದ್ಯದ ಹೆಸರು ಸ್ಪರ್ಶಶಿಲೆ. ಹೇಗೆ ಉತ್ತರಿಸುವುದು? ಇದೆಂತಹ ಕಲ್ಲು, ಯಾವ ಬಣ್ಣ, ಏನು ರೂಪ ಎಂದರೆ, ಖಾರ ಅರೆದರೆದು ಕೆಂಪಾದ ಕಲ್ಲು, ಒಗೆದೊಗೆದು ಬಟ್ಟೆ ಸವೆದ ಕಲ್ಲು, ನಿಟ್ಟುಸಿರಿಟ್ಟ ಜಗುಲಿ ಕಟ್ಟೆಯ ಕಲ್ಲು, ಮನೆಯ ಮುಂದಿನ ಚರಂಡಿಯ ಹೊಲಸು ಮುಚ್ಚಿ ಮೌನವಾದ ಕಲ್ಲು. ಏನೆಂದು ಉತ್ತರಿಸುವುದು? ಕೆಲವಕ್ಕೆ ಅಡುಗೆ ಮನೆಯೇ ಅಂತಃಪುರ, ಉರಿದುರಿದು ಬೆಂಕಿಯ ಮುಂದೆ ಮೈ ಮುಖ ಕುಟ್ಟಿ ಕೇರಿ ಹೊಟ್ಟು ತೆಗೆದು ರಸಪಾಕ ಬೇಯಿಸಿ ಬಡಿಸಿ ಹೊತ್ತು ಹೊತ್ತಿಗೆ ಸಮಾಧಾನದ ತೇಗು ಪಂಕ್ತಿ ಸಾಲಿಗೆ. ಮುಟ್ಟಿನ ನೋವೋ ಮುಟ್ಟದ ನೆನಹೋ, ಒಟ್ಟಿನಲ್ಲಿ ಸೌದೆ ಮುಂದೆ ನಿಗಿ ನಿಗಿ ಅನ್ನ, ಉಕ್ಕಿ ಸುರಿದ ಹಾಲಿನ ಮುಂದೆ ಕಾದು ಬೆಂದು ತುಟಿ ಮೇಲೆ ಅಂತೂ ನಗು, ಒಳಗೆ ಸಣ್ಣಗೆ ಸೋನೆ ಮಳೆ ಜಿನುಗು. ಸೋತು ಗೆಲ್ಲುವ ಕಲೆಯ ತೆಕ್ಕೆಗೆ ಈಗ ಅಡುಗೆ ಮನೆಯ ಜೊತೆಗೆ ಆಫೀಸು, ರಾಜಕಾರಣ, ರಾಯಭಾರ, ಅಂತರಿಕ್ಷಯಾನ, ಬೆವರ ಬಸಿರಲ್ಲೂ ಒಲಿದ ಆತ್ಮಸಮ್ಮಾನ, ಹಗಲು ರಾತ್ರಿಯ ಪಾಳಿಗಳಿಗೂ ಸ್ವರ್ಣಲೇಪ, ಅಖಂಡ ಮೌನದ ನಿಟ್ಟುಸಿರ ಮೊಟ್ಟೆ ಒಡೆದು ಮುಟ್ಟಿ ಮುತ್ತಿಟ್ಟಿದ್ದನ್ನೆಲ್ಲ ಹೊಳೆಯಿಸುವ ಮಾಯಾರೂಪ. ಹೇಗೆ ಉತ್ತರಿಸುವುದು? ಇದೆಂತಹ ಕಲ್ಲು, ಯಾವ ಬಣ್ಣ, ಏನು ರೂಪ ಎಂದರೆ? ನಮಸ್ಕಾರ.